36 ಸೈಜ್ಗೆ ಬ್ಲೌಸ್ ಸ್ಟಿಚ್ ಮಾಡೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಲೆಂತ್ ಬಂದು 14.5 ಪ್ಲಸ್ 1.5 ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೆಕ್ ಲೆಂತ್ 10.5, ಶೋಲ್ಡರು 6, ಶೋಲ್ಡರ್ 6 ಇಂಚಸ್, ಆರ್ಮ್ ಹೋಲು 6.75. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಚೆಸ್ಟ್ ಬಂದು 10 ಪ್ಲಸ್ 2 ತೊಗೊಂಡಿದ್ದೀನಿ. 2 ಬಂದು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಬಾಟಮು 10 ಪ್ಲಸ್ 2. ಸೊ ಇವಾಗ ಎರಡನ್ನೂ ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಆರ್ಮ್ ಹೋಲ್ ಶೇಪು 1.75 ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ ಮಾರ್ಕ್ ಮಾಡಬೇಕು. ನೆಕ್ ಬ್ರಾಡ್ 2.5, ನೆಕ್ ಬ್ರಾಡ್ 2.5 ಇಂಚಸ್. ಈ ರೀತಿ ರೌಂಡ್ ಶೇಪ್ಗೆ ನಾನು ಮಾರ್ಕ್ ಮಾಡ್ಕೋತಿದ್ದೀನಿ. ನೀವು ಎನಿ ಡಿಸೈನ್ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ಇವಾಗ ರೌಂಡ್ ಶೇಪ್ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಫ್ರಂಟ್ ಸೈಡಿಗೆ ಬ್ಯಾಕ್ ಪೀಸ್ ಏನಿದೆ ಅದೇ ಮೆಷರ್ಮೆಂಟಲ್ಲಿ ನಾನು ಮೆಷರ್ ಮಾಡ್ಕೋತಾ ಇದ್ದೀನಿ. ಲೆಂತ್ ಮೆಷರ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ ಶೋಲ್ಡರ್ 6, ಆರ್ಮ್ ಹೋಲ್ 6.75, ಚೆಸ್ಟ್ 10 ಪ್ಲಸ್ 1 2. ಟೋಟಲ್ ಲೆಂತ್ 14.5, ಬಟ್ ನಾನಿಲ್ಲಿ 16 ತೊಗೊಂಡಿದ್ದೀನಿ. ಯಾಕಂದರೆ ನಾನು ಪಟ್ಟಿನ ಇಲ್ಲೇ ಒಟ್ಟಿಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 16 ತೊಗೊಂಡಿದ್ದೀನಿ. ಇವಾಗ ಬಾಟಮಲ್ಲಿ ಏನು ಲೆಂತ್ ಇದೆ, ನಾವು ಎಕ್ಸ್ಟ್ರಾ 2 ತೊಗೊಂಡಿದ್ದೀವಲ್ಲ, ಆ 2 ಕನ್ಸಿಡರ್ ಮಾಡಬಾರ್ದು. ಸೊ 10 ಕನ್ಸಿಡರ್ ಮಾಡಬೇಕು. ಮಿಡಲ್ ಪಾಯಿಂಟ್ 5 ಬರುತ್ತೆ. ಇಲ್ಲಿ 3.5 ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ನಾವೇನು 3.5 ತೊಗೊಂಡಿದ್ವಿ, ರೈಟ್ ಆ್ಯಂಡ್ ಲೆಫ್ಟ್ಗೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಸೊ 3.5 ಏನು ತೊಗೊಂಡಿದ್ವಿ ಅಲ್ಲಿಂದ 2.5 ತೊಗೊಂಡಿದ್ದೀನಿ. ಅಲ್ಲಿಂದ ಮಿಡಲ್ ಬಂದು ಕಪ್ಸ್ ಡಿಸ್ಟೆನ್ಸ್ ಬಂದು 2 ತೊಗೊಂಡಿದ್ದೀನಿ. ನೆಕ್ಸ್ಟ್ ಸೈಡ್ಗೆ 3.5 ತೊಗೊಂಡಿದ್ದೀನಿ. ಈ ರೀತಿ ಸ್ಲೈಡಾಗಿ ನಾವು ಮಾರ್ಕ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿಂದ 3.5 ತೊಗೊಂಡಿದ್ದೀನಿ. ಕಪ್ ಚೆಸ್ಟ್ ಬ್ರಾಡು, ಆರ್ಮ್ ಹೋಲ್ ಶೇಪ್ ಏನಿದೆ ಅಲ್ಲಿಂದ ಆಫ್ ತೊಗೊಂಡು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 6.75 ಇತ್ತು. ಸೊ ನಾನು 3 ತೊಗೊಂಡಿದ್ದೀನಿ. 3 ತೊಗೊಂಡು ಆರ್ಮ್ ಹೋಲ್ ಶೇಪ್ ಕೊಟ್ಕೊಂಡಿದ್ದೀನಿ. ಈ ರೀತಿ ಕಪ್ ಶೇಪ್ ಬರುತ್ತೆ. ಇಟ್ಸ್ ಡಿಪೆಂಡ್ಸ್ ಅಪಾನ್ ಸೈಜಸ್. ನಾವು 36 ಸೈಜು 34 ಸೈಜು ಬೇಸ್ಡ್ ಆನ್ ದಟ್ ಕಪ್ ಡಿಸ್ಟೆನ್ಸು ಕೌಂಟ್ ಆಗುತ್ತೆ. ಸೊ ಈ ರೀತಿ ಕಟ್ ಮಾಡಿ ಏನು ಪಟ್ಟಿ ಇದೆ ಪಟ್ಟಿನ ಸಪ್ರೇಟ್ ಕಟ್ ಮಾಡ್ಕೋಬೇಕು. ಅಲ್ಲಿ ಪಟ್ಟೀಲಿ ಏನು ಎಕ್ಸ್ಟ್ರಾ 2 ಇಂಚಸ್ ಇದೆ ಆ 2 ಇಂಚಸ್ನ ಕಟ್ ಮಾಡಿಬಿಡಬೇಕು. ಬಿಕಾಸ್ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಡಾಟ್ಸ್ ಇದೆ ಅಲ್ವಾ, ಕಪ್ಸ್ ಡಾಟ್ಸು, ಕಪ್ ಡಾಟ್ಸ್ನ ಹಿಡಿದಾಗ ಇದು ಸರಿ ಹೋಗುತ್ತೆ. ನೆಕ್ಸ್ಟ್ ಶೋಲ್ಡರ್ಗೆ ನಮಗೆ ಎಷ್ಟು ಲೆಂತ್ ಬೇಕು, ಎಷ್ಟು ವಿಡ್ತ್ ಬೇಕು ಅಂತ ನಾನಿಲ್ಲಿ ಟೇಪಲ್ಲಿ ಮೆಷರ್ಮೆಂಟ್ ಮಾಡಿಕೊಂಡೆ. ಸೊ ಟೋಟಲ್ 11 ಬೇಕು. ನನಗೆ ಇಲ್ಲಿ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಕ್ಲಾತ್ ಕೊಡ್ತೀನಿ. ಸೊ ಇಲ್ಲಿ ಟೋಟಲ್ ನನಗೆ 8.5 ಅಷ್ಟೇ ಸಿಕ್ಕಿರೋದು. ಲೆಂತ್ 10 ತೊಗೊಂಡಿದ್ದೀನಿ. ಸ್ಲೀವ್ ಬಿಡ್ತು 9+1, 9+2, ಬಟ್ ನನಗೆ ಇಲ್ಲಿರೋದೇ 8.5. ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀನಿ. ಬಾಟಮು 9+1. ಈ ರೀತಿ ಫಿಶ್ ಕಟ್ಟಾಗಿ ಮಾಡ್ಕೋಬೇಕು. ಈಗ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ನೋಡಿ ಟೋಟಲ್ 11, ಕೆಳಗಡೆ 10. ಈ ರೀತಿ ಕ್ರಾಸ್ ಪಟ್ಟಿ ಮಾಡ್ಕೋತಾ ಇದ್ದೀನಿ. ಇದು ಡಬಲ್ ಪಟ್ಟಿ ಆ್ಯಂಡ್ ಸಿಂಗಲ್ ಪಟ್ಟಿ. ನೆಕ್ ಡಿಸೈನ್ಗೆ ನಾನು ಕ್ಯಾನ್ವಾಸ್ನ ಈ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು
ಕ್ರಾಸ್ ಪಟ್ಟಿ ನೆಕ್ಗೆ. ಇವಾಗ ಲೈನಿಂಗ್ ಕಟಿಂಗ್ ಆಯಿತು. ಇವಾಗ ಏನು ಬ್ಲೌಸ್ ಪೀಸ್ ಇದೆ ಅದ್ರ ಮೇಲೆ ಈ ರೀತಿ ಒಟ್ಟಿಗೆ ಟೋಟಲ್ ಆಗಿ ಇಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಆದಷ್ಟು ಸೇವ್ ಮಾಡಬೇಕು. ನಾವು ಬ್ಲೌಸ್ ಕಂಪ್ಲೀಟ್ ಮಾಡೋವರೆಗೂ ಚಿಕ್ಕ ಚಿಕ್ಕ ಪೀಸ್ ಕೂಡ ಇಂಪಾರ್ಟೆಂಟ್. ನಾನಿವಾಗ ಇಲ್ಲಿ ಬ್ಲೌಸ್ ಕಟಿಂಗ್ ಕಂಪ್ಲೀಟ್ಲಿ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿ ಸ್ಟಿಚ್ ಮಾಡೋದನ್ನ ಪಾರ್ಟ್ 2 ಅಲ್ಲಿದೆ, ನನ್ನ ಅಕೌಂಟ್ನ ಚೆಕ್ ಮಾಡಿ.